ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತೊಂದು ಕಾಳು ಸಾರು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಈ ಸಾರು ಅರ್ಧ ಗಂಟೆಲಿ ಆಗೋಗುತ್ತೆ. ಮಿಕ್ಸ್ಡ್ ಕಾಳು ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಮಾಡುವಂಥದ್ದು. ಇದಕ್ಕೆ ಬೇಕಿರೋ ಕಾಳುಗಳನ್ನೆಲ್ಲ ಡ್ರೈ ಕಾಳುಗಳನ್ನ ನೆನ್ಸಿಟ್ಕೋಬೇಕು. ಒಂದ್ ದಿವಸ ಮುಂಚೆನೆ ಅಥವಾ ಒಂದು 7-8 ಗಂಟೆ ಅಟ್ಲೀಸ್ಟ್ ಮುಂಚೆ ನೆನ್ಸಿಟ್ಟಿದ್ರೆ, ಚೆನ್ನಾಗಿ ನೆಂದಿದ್ರೆ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹಿಂದಿನ ದಿವಸ ರಾತ್ರಿನೇ ಈ ಕಾಳುಗಳನ್ನೆಲ್ಲ ನೆನ್ಸಿಟ್ಟಿದ್ದೆ. ನಾನು ಬಟಾಣಿ, ಹೆಸರು ಕಾಳು, ಕಡಲೆಕಾಳು ಮತ್ತೆ ಕರಿಮಣಿ ಕಾಳು, ಬ್ಲಾಕ್ ಐ ಬೀನ್ಸ್ ಅಂತಾರಲ್ಲ ಅದು, 4 ತರ ಕಾಳನ್ನ ಒಂದು ಕಾಲ್ ಕಪ್ಪಷ್ಟು, ಒಂದ್ 2 ಟೇಬಲ್ ಸ್ಪೂನ್ ಒಂದೊಂದು ಹಾಕಿ ತೊಳೆದು ಚೆನ್ನಾಗಿ ನೀರು ಹಾಕಿ ರಾತ್ರಿನೇ ನೆನ್ಸಿಟ್ಟಿದೀನಿ. ಕಾಳುಗಳು ಚೆನ್ನಾಗಿ ನೆಂದಿದ್ರೆ ಬೇಗನೂ ಬೇಯುತ್ತೆ. ಸಾಂಬಾರ್ ಕೂಡ ತುಂಬಾ ರುಚಿಯಾಗುತ್ತೆ. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ. ಇದನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ತರಕಾರಿಗಳು ಹಾಕ್ತಿದ್ದೀನಿ. ನಾನಿಲ್ಲಿ 2 ಕ್ಯಾರೆಟ್, ಒಂದು ಬೌಲ್ ಅಷ್ಟು ಬೀನ್ಸು, 2 ಪೊಟ್ಯಾಟೊ ಮತ್ತೆ ಒಂದ್ ಅರ್ಧದಷ್ಟು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. ಎಲ್ಲಾ ತರಕಾರಿನೂ ಮಿಕ್ಸ್ ಮಾಡಿ ಹಾಕೊಳ್ಳೋದು ಕುಕ್ಕರ್ಗೆ. ಇದ್ರ ಜೊತೆಗೆ ಒಂದು ಆನಿಯನ್ನು, ಒಂದು ಟೊಮೊಟೊ ಮೀಡಿಯಂ ಸೈಜ್ದು, ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ. ಎಲ್ಲಾ ತರಕಾರಿಗಳು ಮೀಡಿಯಂ ಸೈಜ್ ಇರ್ಲಿ, ಇನ್ನು ಸ್ವಲ್ಪ ದಪ್ಪಗೆ ಇರ್ಲಿ. ಈ ಸಾರಿಗೆ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ ತರಕಾರಿ. ತುಂಬಾ ಸಣ್ಣ ಕಟ್ ಮಾಡಬೇಡಿ. ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಸಾಲ್ಟ್ ಬೇಕು. 1 ಸ್ಪೂನ್ ಸಾಲ್ಟ್ ಹಾಕಿ, ಒಂದ್ ಸ್ವಲ್ಪ ತೊಗರಿಬೇಳೆ ಹಾಕ್ತಿದ್ದೀನಿ. ಒಂದ್ 2-3 ಟೇಬಲ್ ಸ್ಪೂನ್ ಅಷ್ಟು, ಅಥವಾ ಇದು ಒಂದು ಕಾಲ್ ಕಪ್ ಅಷ್ಟು ತೊಗರಿಬೇಳೆ ಹಾಕಿ, ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರ್ ಹಾಕಿ, ಒಂದ್ 2 ಗ್ಲಾಸ್ ನೀರ್ ಹಾಕಿ ಕುಕ್ಕರ್ ಅಲ್ಲಿ 4-5 ವಿಷಲ್ ಹಾಕ್ಸ್ಬೇಕು. ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ತರಕಾರಿ ಏನ್ 3 ವಿಷಲ್ ಅಲ್ಲಿ ಬೆಂದ್ಬಿಡುತ್ತೆ, ಬಟ್ ಕಾಳುಗಳು ಬೇಯಕ್ಕೆ ಒಂದು 4-6 ಮಿನಿಮಮ್ ಹಾಕ್ಸಿ. ಈ ಸಾಂಬಾರ್ ಮುದ್ದೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಕಾಳು ಸಾರು, ತರಕಾರಿ ಕಾಳು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನಾವಿವತ್ತು ಒಬ್ರು ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗ್ತಿದೀವಿ. ಅಲ್ಲೆಲ್ಲರೂ ಪಾಟ್ಲಾಕ್ ಮಾಡ್ತಿದೀವಿ. ಮತ್ತೆ ಎಲ್ಲಾ ಫ್ರೆಂಡ್ಸು ಒಂದೊಂದು ಅಡಿಗೆ ಮಾಡ್ಕೊಂಡ್ ಬರ್ತಿದೀವಿ. ಸೊ ನಾನ್ ಈ ಸಾಂಬಾರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಲ್ಲಿಗೆ. ಅದಕ್ಕೆ ನಾನು ಜಾಸ್ತಿ ಮಾಡ್ತಿದ್ದೀನಿ ಸಾರು. ನೀವು ಒಂದೇ ಫ್ಯಾಮಿಲಿಗೆ ನಿಮಗೆ ಮಾಡ್ಕೊಳ್ಳೋದಾದ್ರೆ ಇದ್ರಲ್ಲಿ ಅರ್ಧ ನಾನು ಹಾಕೋದ್ರಲ್ಲೆಲ್ಲ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಕಾಳುಗಳು ಸಾಫ್ಟ್ ಆಗಿ ಬೇಯಬೇಕು, ಅವಾಗ ಸಾಂಬಾರ್ ತುಂಬಾ ರುಚಿ ಆಗುತ್ತೆ. ತರಕಾರಿ ಕಾಳು ಬೇಯಿಸಿದ್ದಾಯ್ತು. ಇವಾಗ ಒಂದು ಸಾರಿನ ಮಸಾಲ ರುಬ್ಕೋಬೇಕು. ಅದಕ್ಕೆ ಹುಣಸೆಹಣ್ಣು ಬೇಕು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು, ಅದಕ್ಕಿಂತ ಸ್ವಲ್ಪ ಚಿಕ್ಕದೆ ಹುಣಸೆಹಣ್ಣು, ತೆಂಗಿನಕಾಯಿ, ಒಂದು ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ, 1 ಇಂಚಷ್ಟು ಚಕ್ಕೆ, ಒಂದ್ 4-5 ಲವಂಗ, ಒಂದು ಅರ್ಧದಷ್ಟು, 1 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಗಾರ್ಲಿಕ್ ತಗೊಳ್ಳಿ, ಒಂದು ಆನಿಯನ್ ಪುಟ್ಟದು, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಚಿಲ್ಲಿ ಪೌಡರು, ಮತ್ತೆ ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ. ಇದೆಲ್ಲ ರುಬ್ಬಕ್ಕೆ ಎಲ್ಲದನ್ನು ಡೈರೆಕ್ಟ್ ಆಗಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೋಬೇಕು. ನಾನಿಲ್ಲಿ ಜಾಸ್ತಿ ಸಾಂಬಾರ್ ಮಾಡ್ತಿದ್ದೀನಲ್ಲ, ಸೊ ನಾನು ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ತಿದ್ದೀನಿ, ಸಾರಿನ ಪುಡಿ 3 ಸ್ಪೂನ್ ಹಾಕ್ತಿದ್ದೀನಿ. ಸೊ ನೀವ್ ನೋಡ್ಕೊಂಡು ಕಮ್ಮಿ ಮಾಡ್ತಿದ್ರೆ ಸಾರು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅರ್ಧ ಗಂಟೆ ಸಾಕು ಈ ಸಾರು ಮಾಡಕ್ಕೆ. ತರಕಾರಿ ಕಾಳುಗಳೆಲ್ಲ ಕುಕ್ಕರ್ ಅಲ್ಲಿ ಬೇಯಿಸಕ್ ಇಟ್ರೆ ಒಂದ್ ಕಡೆ, ಆ ಕುಕ್ಕರ್ ಪ್ರೆಷರ್ ಎಲ್ಲ ಬಿಡೋ ಅಷ್ಟ್ರಲ್ಲಿ ನೀವು ಸಾರಿನ ಖಾರ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬಹುದು. ಆಮೇಲೆ ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ, ಈ ರುಬ್ಬಿದ ಮಸಾಲ, ಬೇಯಿಸಿದ ತರಕಾರಿ ಕಾಳುಗಳನ್ನ ಹಾಕಿ ಕುದಿಸಿದ್ರೆ ಸಾರು ಮುಗ್ದೋಯ್ತು. ತುಂಬಾ ಬೇಗ ಆಗುತ್ತೆ. ತುಂಬಾ ಚೆನ್ನಾಗಿರೋ ಸಾರು, ತುಂಬಾ ಬೇಗ ಆಗುತ್ತೆ ಇದು. ಸಾರಿನ ಖಾರ ರುಬ್ಬಿದ್ದಾಯ್ತು. ಚೆನ್ನಾಗಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಬೇಕು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 3 to 4 ಟೇಬಲ್ ಸ್ಪೂನ್ಸ್ ಎಣ್ಣೆ ಹಾಕಿದ್ದೀನಿ. ನಾನು ಸಾರು ಜಾಸ್ತಿ ಮಾಡ್ತಿದ್ದೀನಲ್ಲ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗಷ್ಟೇ. ಒಗ್ಗರಣೆ ಹಾಕಿ ಅದರಲ್ಲಿ ಮಸಾಲಾನೆಲ್ಲ ಕುದಿಸ್ಬೇಕು. ಸ್ವಲ್ಪ ಒಗ್ಗರಣೆ ಒಳಗೆ ಮಸಾಲ, ರುಬ್ಬಿದ ಮಸಾಲ ಎಲ್ಲ ಹಾಕಿ ಮಸಾಲಾನ ಒಂದ್ 5 ನಿಮಿಷ ಕುದಿಸಿ, ಆ ಹಸಿದೆಲ್ಲ ಸ್ಮೆಲ್ ಒಂದ್ ಸ್ವಲ್ಪ ಹೋಗೋ ತರ ಕುದಿಬೇಕು. ಸ್ವಲ್ಪ ನೀರ್ ಹಾಕಿ ತೆಳ್ಳಗ್ ಮಾಡಿ. ಇವಾಗ ಚಿಕ್ಕ ಚಿಕ್ಕ ಮಕ್ಳು ಯಾರ ಮನೇಲಿ ತರಕಾರಿ ಇಷ್ಟ ಪಡಲ್ಲ, ತರಕಾರಿ ಸಾರುಗಳು ಇಷ್ಟ ಆಗಲ್ಲ ಅಂತಾರಲ್ಲ, ಅವ್ರಗಳಿಗೆ ಈ ಸಾರು ತುಂಬಾ ಇಷ್ಟ ಆಗುತ್ತೆ. ಕಾಳುಗಳು ಯೂಶಲಿ ಮಕ್ಳಿಗೆ ಇಷ್ಟ, ಕಾಳಿನ ಸಾರು, ಕಾಳಿನ ಪಲ್ಯಗಳು. ಸೊ ಇದು ಕಾಳಾಕ್ ಮಾಡೋದ್ರಿಂದ, ಹೆಚ್ಚಿಗೆ ಕಾಳಾಕಿ
ಈ ಸಾರು ತುಂಬಾ ಇಷ್ಟಪಡ್ತಾರೆ. ನಿಮ್ ಮನೆಯಲ್ಲಿ ತರಕಾರಿ ಸಾಂಬಾರ್ ಇಷ್ಟಪಡದೇ ಇರೋ ಮಕ್ಳೇನಾದ್ರು ಇದ್ರೆ ಈ ಸಾರ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಖಂಡಿತ ಇಷ್ಟ ಆಗತ್ತೆ ಅವ್ರಿಗೆ ಇದು. ಸಾರಿನ ಖಾರ ಎಲ್ಲ ಕುದಿಸಿದೀನಿ, ಒಂದ್ 5 ನಿಮಿಷ ಕುದಿಸಿದೀನಿ, ಸಾಕಾಗತ್ತೆ. ಇವಾಗ ಬೇಯಿಸಿದ ತರಕಾರಿ ಎಲ್ಲ ಇತ್ತಲ್ಲ ಅದನ್ನು ಹಾಕಿ, ತರಕಾರಿ ಹಾಕಿದ್ಮೇಲೆ ಇನ್ನೊಂದ್ 5-6 ನಿಮಿಷ ಅದು ಕುದಿಬೇಕು, ಕುದಿಸ್ಬೇಕು. ಅವಾಗ ಸಾಲ್ಟ್ ನೋಡ್ಬೋದು, ಸಾಲ್ಟ್ ಟೇಸ್ಟ್ ಬೇಕಾದ್ರೆ ಸಾಲ್ಟ್ ಎಕ್ಸ್ಟ್ರಾ ಸಾಲ್ಟ್ ಹಾಕೋಬಹುದು. ನಿಮಗೆ ಖಾರ ಬೇಕು ಅಂದ್ರೂ ಅಷ್ಟೇ, ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆಡ್ ಮಾಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಇನ್ನೊಂದ್ ಸ್ವಲ್ಪ ಬೇಕಾ, ಅದು ಕುದೀತಾ ಕುದೀತಾನು ಸ್ವಲ್ಪ ಗಟ್ಟಿ ಆಗತ್ತೆ. ಅಕಸ್ಮಾತ್ ತೆಳ್ಳಗಿದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕಿ ಕುದಿಸ್ಬೇಕು. ಒಂದ್ 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನಾನ್ ಕಾಳು ಬೇಯಿಸೋವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಇವಾಗ ಸಾರ್ ಟೇಸ್ಟ್ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸೊ ನಾನು ಇವಾಗ ಎಕ್ಸ್ಟ್ರಾ ಸಾಲ್ಟ್ ಹಾಕಿ ಕುದಿಸ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತು. ಇಷ್ಟೇ, ಸಾಂಬಾರ್ ರೆಡಿ ಆಯ್ತು. ನೋಡಿದ್ರಲ್ಲ ಎಷ್ಟು ಬೇಗ ಆಗುತ್ತೆ ಈ ಸಾರು ಅಂತ. ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೆ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಸಾರು. ಮುದ್ದೆಗೆ ಮಾಡೋದಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಅನ್ನಕ್ಕೆ ಸ್ವಲ್ಪ ತೆಳುವಾಗಿರ್ಲಿ, ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನಾನು ಬೇರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ಸ್. ಟೇಕ್ ಕೇರ್ ಎವ್ರಿವನ್. ಬಾಯ್.